ಸರ್ ನಮಸ್ತೆ. ಈಗ ನೀವು ನೋಡ್ತಿರ್ತಕ್ಕಂತಹ ಪ್ರಾಪರ್ಟಿ ಬಂದು 3.5 ಎಕರೆ ಒಳ್ಳೆ ಮಣ್ಣು, ಫಸ್ಟ್ ಕ್ಲಾಸ್ ಆಗಿದೆ, ಕೆಬ್ಬೆ ಮಣ್ಣು. ಅಂದರೆ ಇದು ಫ್ರಂಟಲ್ಲಿ ಒಂದು ಸ್ವಲ್ಪ ಈ ಥರ ಇದೆ, ಅಷ್ಟೇ ಜರುಗಲ್ ಥರ ಇದೆ ಫ್ರಂಟಲ್ಲಿ. ಸೊ ಈ ಸ್ಟೆಪ್ ಕೆಳಗಡೆ ಇದು ಮಾಡಿದ್ರೆ ಫುಲ್ಲು ಕೆಬ್ಬೆ ಮಣ್ಣು, ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದೆ. ತೆಂಗು ಇದು ಬಾಳೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಗಿಡಗಳು ಬೆಳ್ಕೊಂಡಿದೆ. ಫುಲ್ಲಿ ಸೋಲಾರ್ ಫೆನ್ಸಿಂಗ್ ಮಾಡಿಸಿದ್ದಾರೆ ಫುಲ್ಲಿ. ಆದರೆ ಇದು ಹೆಂಗಿದೆ ಅಂದರೆ ಸ್ಕ್ವೇರ್, ಅಂದರೆ ಇದೊಂದು ಬಾಕ್ಸು, ಹಂಗೆ ಆ ಮೂಲೆ ಇದೆಯಲ್ಲ, ಸೊ ಅದೊಂದು ಬಾಕ್ಸ್ ಬರುತ್ತೆ ನೋಡಿ. ಆ ಕಡೆ ಒಂದು ಬಾಕ್ಸು ಬಾಳೆ ಇದೆ ನೋಡಿ, ಅದೊಂದು ಬಾಕ್ಸ್, ಇದೊಂದು ಬಾಕ್ಸು, ಈ ಥರ ಡಬಲ್ ಬಾಕ್ಸ್ ಬರುತ್ತೆ. ಒಂದೇ ಲೈನ್ ಹಿಂಗೆ ಬರುತ್ತೆ. ಊರ ಹತ್ರ, ಊರಿಲ್ಲೇ ಮುಂದೆ ಇರೋದು ನೋಡಿ. ಈಗ ನೀವು ನೋಡ್ತೀವಿ ನೋಡಿ, ಅಲ್ಲಿ ಸೆಕೆಂಡ್ ಲೈಟ್ ಕಂಬ ಇದೆ ನೋಡಿ. ಈ ಬೋರಿನ ಫಸ್ಟ್ ಲೈಟ್ ಕಂಬ, ಸೆಕೆಂಡ್ ಲೈಟ್ ಕಂಬ ಇದೆಯಲ್ಲ, ಅದೇ ತಾರ್ ರೋಡು ನೋಡಿ, ಕಾಣ್ತೀವಿ ನೋಡಿ, ಅದೇ ತಾರ್ ರೋಡು. ಇದು ಇಲ್ಲಿಂದ ತಗೊಂಡ್ರೆ 3 ಲೈಟ್ ಕಂಬ, 1, 2, 3 ಲಾಸ್ಟ್ ಇದೆ ನೋಡಿ. ಆ ಕಂಬ ಅದೇ ತಾರ್ ರೋಡ್ ಪಾಯಿಂಟು ನೋಡಿ. ಈಗ ಒಂದು ಟ್ರ್ಯಾಕ್ಟರ್ ಹೋಗುತ್ತೆ ನೋಡಿ. ಇದೇ ಲ್ಯಾಂಡ್, ಇದು ರೋಡ್. ಇದು ತಾರ್ ರೋಡಿಂದ ಜಸ್ಟ್ ಒಂದು 100 ಮೀಟ್ರ್ ಒಳಗಡೆ ಅಷ್ಟೇ, 100 ಮೀಟ್ರ್ ಇಲ್ಲ ನೋಡಿ. ಇದೇ ಲ್ಯಾಂಡು. ಒಂದು ಬೋರ್ ಇದೆ, ಬೋರು ಫುಲ್ ನೀರು, ಸರ್ವಿಸ್ ಎಲ್ಲ ಇದೆ ಊರ ಹತ್ರ. ತುಂಬ ಚೆನ್ನಾಗಿದೆ ಲ್ಯಾಂಡು. ಬಟ್ ಮೇಂಟೆನೆನ್ಸ್ ಮಾಡಿಲ್ಲ, ಸ್ವಲ್ಪ ಅವರು ಹೆಲ್ತ್ ಇಶ್ಯೂ ಆಗಿ ಇದಾಗ್ಬಿಟ್ರು ಅಷ್ಟೇ, ಮೇಂಟೆನೆನ್ಸ್ ಮಾಡಿಲ್ಲ. ರೆಡ್ ಸಾಯಿಲು, ಒಂದು ಬೋರ್ ಇದೆ, ಫೆನ್ಸಿಂಗ್ ಎಲ್ಲ ಇದೆ. ಇದು ನಿಮಗೆ ಚಾಮರಾಜನಗರಕ್ಕೆ ಒಂದು 15ರಿಂದ 16 ಕಿಲೋಮೀಟ್ರ್ ಆಗ್ಬೋದು. ಮೈಸೂರಿಗೂ ಅಷ್ಟೇ ಒಂದು 80 ಆಗ್ಬೋದು. ಬೆಂಗಳೂರಿಗೆ ಒಂದು 175ಇಂದ 185 ಆಗ್ಬೋದು ಅಂದಾಜಲ್ಲಿ. ನೀವು ಕ್ಲೀನಾಗಿ ಎಲ್ಲ ಲೆವೆಲ್ ಮಾಡಿಕೊಂಡು, ಲೆವೆಲ್ ಇದೆ, ಕ್ಲೀನಾಗಿ ನೀವು ಟ್ರ್ಯಾಕ್ಟರ್ ಬಿಟ್ಟು ಉಳುಮೆ ಮಾಡಿ ಫಸಲು ಮಾಡಿದ್ರೆ ಒಳ್ಳೆ ಸೂಪರಾಗಿರುತ್ತೆ ಮಣ್ಣು. ಈ ಥರ ಮಣ್ಣು ನೋಡಿ, ಇಲ್ಲಿ ನೀವು ಏನು ನೋಡ್ತಿದ್ದೀರಾ, ಸೊ ಇದೇ ಥರ ಮಣ್ಣು ಇಲ್ಲೂ ಕೂಡ ನೋಡಿ. ಅಲ್ಲಿ ಪಕ್ಕದಲ್ಲಿ ಇದೆ ಕೆಂಪು ಮಣ್ಣು, ಸೊ ಅದೇ ಥರ ಮಣ್ಣು ಇದು ಕೂಡ. ಪಕ್ಕದಲ್ಲಿ ಇಲ್ಲಿ ಕೆರೆ ಇದೆ, ಟ್ಯಾಂಕ್ ಕಾಣಿದಿಲ್ಲ, ಅದೇ ಕೆರೆ. ಸೊ ನೀರಿಗೇನು ಸಮಸ್ಯೆ ಇಲ್ಲ. ಊರ ಹತ್ರ ಇದೆ, ತಾರ್ ರೋಡ್ಗೂ ಹತ್ರ ಇದೆ, ಮತ್ತು ಭೂಮಿನೂ ಲೆವೆಲ್ಲಾಗಿ ಚೆನ್ನಾಗಿದೆ. ಆ ಪ್ರೈಸ್ ಬಂದು ಇವರು ಅಷ್ಟೇ 35 ಲ್ಯಾಕ್ ಹೇಳ್ತಾರೆ. ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ.